ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಸೊ ನಾನು ನಿನ್ನೆ ವಿಡಿಯೋದಲ್ಲಿ ಹೇಳ್ದಾಗೆ ನಮ್ಮ ಎಕ್ಸ್ಪೀರಿಯನ್ಸ್, ಸಿ ದ ಎಕ್ಸ್ಪೀರಿಯನ್ಸ್, ಈ ಥರ ಎಕ್ಸ್ಪೀರಿಯನ್ಸ್ ನಿಮ್ಮ ಲೈಫಲ್ಲಿ ಮಾಡಬೇಕು ಅಂದರೆ ಯು ಹ್ಯಾವ್ ಟು ಗೋ ದ ಹಿಲ್ ಸ್ಟೇಷನ್. ಸೊ ಮೌಂಟೇನ್ಸ್ ಎಲ್ಲರಿಗೂ ಎಷ್ಟು ಇಷ್ಟನೋ ನನಗೂ ಅಷ್ಟೇ ಇಷ್ಟ. ಸಿ ದ ವೆದರ್, ಲಿಟ್ರಲಿ ಐ ಕ್ಯಾನ್ ಫೀಲ್ ದ ಕ್ಲೌಡ್. ಅಷ್ಟು ಚೆನ್ನಾಗಿತ್ತು. ಬಿಕಾಸ್ ಈವನ್ ನಾನು ಎಷ್ಟು ವೀಡಿಯೋಸ್ ಮಾಡಿದ್ದೀನಿ ಅಂತ ಗೊತ್ತಿಲ್ಲ, ಬಟ್ ಈ ಥರದ್ದು ಒಂದು ಎಕ್ಸ್ಪೀರಿಯನ್ಸು ನೀವು ಬೈಕ್ ರೈಡಲ್ಲಿ ಹೋದಾಗ ಮಾತ್ರ. ಕಾರಲ್ಲಿ ಹೋದರೆ ಅಗೇನ್ ಯು ಹ್ಯಾವ್ ಟು ಗೆಟ್ ಡೌನ್ ಆ್ಯಂಡ್ ಫೀಲ್ ದಟ್ ಒನ್. ಬಟ್ ಬೈಕಲ್ಲಿ ಹೋದಾಗ ಯು ಲಿಟ್ರಲಿ ಕ್ಯಾನ್ ಫೀಲ್. ನಿಮ್ಗೆ ಅರ್ಥ ಆಗುತ್ತಲ್ಲ, ನಾನು ಈ ವಾಯ್ಸ್ ಕೊಡಬೇಕಾದ್ರೂ ಕೂಡ ಐ ಕ್ಯಾನ್ ರಿಯಲಿ ಫೀಲ್ ದಟ್ ವೆದರ್ ಹೇಗಿತ್ತು ಅಂತ. ಅಷ್ಟು ಸಖತ್ತಾಗಿತ್ತು. ನಾವು ಬೇಗ ಬೇಗ ವೀಡಿಯೋಸ್, ಫೋಟೋಸ್ ಎಲ್ಲ ತೆಗೆದುಕೊಂಡು ಹೊರಟ್ವಿ. ಬಟ್ ಮೋರ್ ದೆನ್ ಐ ಥಿಂಕ್ ಒಂದು 5 ಕಿಲೋಮೀಟರ್ ಇದೇ ಥರ ಇತ್ತು. ಕಂಪ್ಲೀಟ್ ಫಾಗ್ ಅಂದರೆ ಫಾಗ್, ಏನೂ ಕಾಣ್ತಾ ಇದ್ದಿದ್ದಿಲ್ಲ. ನೋಡಿ ಈ ವಿಡಿಯೋದಲ್ಲಿ ಮುಂದ್ಗಡೆ ಲೈಟ್ ಎಲ್ಲ, ಮುಂದ್ಗಡೆ ಏನೂ ಕಾಣ್ತಾ ಇಲ್ಲ, ಯಾವ ವೆಹಿಕಲ್ ಬರ್ತಾಯಿದೆ ಏನು ಅಂತ ಏನೇನೂ ಕಾಣ್ತಾ ಇಲ್ಲ. ಅದಾದಮೇಲೆ ಬಂಡೀಪುರ ಫಾರೆಸ್ಟ್ಗೆ ಎಂಟರ್ ಆದ್ವಿ. ನಾವು ಅಂದ್ಕೊಂಡ್ವಿ ನಾವು ಫಾರೆಸ್ಟ್ ಎಂಟರೇ ಆಗೋದಿಲ್ಲ ಅಂತ. ಬಟ್ ಹೋಗಬೇಕಾದ್ರೆ ನಾನು ಹೋಗ್ಬೇಕಾದ್ರೆ ಸಖತ್ ಅಪ್ಸೆಟ್ ಆಗಿದ್ದೆ. ಬಿಕಾಸ್ ನನಗೆ ಎಲಿಫೆಂಟ್ಸು ಏನೂ ಕಂಡಿಲ್ಲ ಅಂತ ಸಿಕ್ಕಾಪಟ್ಟೆ ಬೈತಾ ಇದ್ದೆ ನಮ್ಮ ಹುಡ್ಗಂಗೆ. ಬಟ್ ರಿಟರ್ನ್ ಹೋಗಬೇಕಾದ್ರೆ ವಿ ಸೋ ಗುಡ್ ಎಲಿಫೆಂಟ್. ನನಗಂತೂ ಸಖತ್ ಇಷ್ಟ ಆಯಿತು. ಆ್ಯಂಡ್ ಈವನ್ ನೋಡಿ, ಈಗ ಭಯ ಅಂತೂ ಸಿಕ್ಕಾಪಟ್ಟೆ ಆಗ್ತಾಯಿತ್ತು, ನಂಗೆ ಸಿಕ್ಕಾಪಟ್ಟೆ ಭಯ ಆಗ್ತಾಯಿತ್ತು. ಬಟ್ ನನಗೆ ಹೋಗಬೇಕಾದ್ರೆ ಏನು ಎಕ್ಸ್ಪೀರಿಯನ್ಸ್, ಬರಬೇಕಾದ್ರೆ ಸಖತ್ತಾಗಿ ಎಕ್ಸ್ಪೀರಿಯನ್ಸ್ ಆಯಿತು. ಆ್ಯಂಡ್ ಮೈಸೂರನ್ನ ಈ ಥರ ನೈಟ್ ವ್ಯೂ ನೋಡಿಕೊಂಡು ನಾವು ಫೈನಲಿ ಬಂದು ರೀಚ್ ಆದ್ವಿ 11 o'clock ನಮ್ಮ ಹೋಮ್ಗೆ. ಇದಾಗಿತ್ತು ನನ್ನ ಡೇ.